ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಕೊಲೆಗೆ ಸುಪಾರಿ ಕಿಲ್ಲರ್ಗಳನ್ನ ಬಂಧಿಸಿದ ಶಹರ ಪೊಲೀಸರು. ಸುಪಾರಿ ಕೊಟ್ಟ ಸುಪಾರಿ ಪಡೆದ ಮೂವರನ್ನ ಬಂಧಿಸಲಾಗಿದೆ. ಅತುಲ್ ಜಾಧವ್, ವಿನಾಯಕ್ ಪುಣೇಕರ್, ಜಹಂಗೀರ್ ಶೇಖ್ ಬಂಧಿತ ಆರೋಪಿಗಳು. ಕುಮಾರ್ ಡಾಕನ್ನವರ್ ಕೊಲೆಗೆ 10 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು ಅನ್ನುವ ವಿಚಾರ. ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಮಾರ್ ಕೊಲೆಗೆ ಜಹಂಗೀರ್ ಶೇಖ್ ಸುಪಾರಿಯನ್ನು ನೀಡಿದ್ದ ಅನ್ನೋದೊಂದು ಆರೋಪ. ಬಂಧಿತರು ಮಹಾರಾಷ್ಟ್ರದ ಸಾಂಗ್ಲಿ ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸು ಕೂಡ ದಾಖಲಾಗಿದೆ. ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಫೋನ್ ಕರೆ ಮಾಡಿ ಮರಾಠಿ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡಿ, ನಿಮಗೆ ಸ್ವಲ್ಪ ಅರ್ಜೆಂಟಾಗಿ ನಾವು ಸಿಗಬೇಕು, ಆಮೇಲೆ ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ನಾವು ಮಾತಾಡಬೇಕು ಅಂತ ನನಗೆ ಕರೆ ಮಾಡಿದಾಗ ನಾನು ಕೇಳಿದೆ ನೀವು ಎಲ್ಲಿದ್ದೀರಾ ಅಂತ. ಆವಾಗ ಅವ್ರು ಹೇಳಿದರು, ಜಮಖಂಡಿ ನಗರದ ಶಿವಾಜಿ ಸರ್ಕಲ್ನಲ್ಲಿದ್ದೀವಿ, ಇಲ್ಲೇ ಬಂದುಬಿಡಿ ಅಂದಾಗ ನಾನು ಕೂಡಲೇ ನನ್ನ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇವತ್ತು ನಿನ್ನೆ ಶಿವಾಜಿ ಸರ್ಕಲ್ ಜಮಖಂಡಿಯಲ್ಲಿ ಬಂದಾಗ ಆ ವ್ಯಕ್ತಿ ನೇರವಾಗಿ ನನ್ನ ಹತ್ರ ಬಂದು, ಇಲ್ಲ ನಿಮ್ಮ ಜೊತೆ ನಾವು ಪರ್ಸನಲ್ ಮಾತಾಡಬೇಕು, ಎಲ್ಲದು ನಿರ್ಜನ ಪ್ರದೇಶಕ್ಕೆ ಹೋಗೋಣ, ನಮ್ಮ ಜೊತೆ ಬನ್ನಿ ಅಂದರು. ಆ ಒಂದು ಕಾರಣಕ್ಕೆ ನನಗೆ ಅವ್ರ ಮೇಲೆ ಸಂಶಯ ಬಂದು ಕೂಡಲೇ ನಾನು ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಹಾಗೂ ಇಲ್ಲಿ ಇದ್ದ ಸುತ್ತಮುತ್ತ ನನ್ನ ಯುವಕರನ್ನು ಬೇಗನೆ ಇಲ್ಲಿ ಕರೆಸ್ಕೊಂಡಾಗ ಅವೆಲ್ಲ ಯುವಕರು ಪೊಲೀಸರು ಬರೋಕ್ಕಿಂತ ಮುಂಚೆ ಅವ್ರನ್ನ ನಾನು ಕೇಳಿದೆ, ಮತ್ತು ಯಾಕೆ ಏನು ವಿಷಯ ಹೇಳಿ ಇಲ್ಲಿ ಅಂದಾಗ ಅವ್ರು ಏನಂದರು, ಏನಿಲ್ಲ, ನಿಮ್ಮನ್ನು ಕೊಲ್ಲೋದಕ್ಕೆ ನಮಗೆ ಸುಪಾರಿ ಕೊಟ್ಟಿರ್ತಾರೆ, ಅದಕ್ಕಾಗಿ ನಾವು ಸಾಂಗ್ಲಿಯಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಾವು ಒಂದು 2 ತಿಂಗಳಿಂದ ನಿಮ್ಮನ್ನೆಲ್ಲ ವಾಚ್ ಮಾಡ್ತಾ ಇದ್ದೀವಿ, ನಿಮ್ಮ ಮನೆ, ನೀವಿರೋದು, ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ವಾಚ್ ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ಕೊಲ್ಲೋಕೆ ನಮಗೆ ಸುಪಾರಿ ಕೊಟ್ಟಿದ್ದಾರೆ 10 ಲಕ್ಷಕ್ಕೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂದಾಗ ನಾನು ಗಾಬರಿಗೊಂಡೆ. ಆ ಒಂದು ಕಾರಣಕ್ಕೆ ಮತ್ತು ನೀವು ಕೊಲ್ಲಕ್ಕೆ ಬಂದವರು ನನಗೆ ನೇರವಾಗಿ ನೀವು ಕೊಲ್ಲಕ್ಕೆ ಬಂದಿದ್ದೀನಿ ಅಂತ ಯಾಕೆ ಹೇಳ್ತೀರಾ, ಏನು ವಿಷಯ ಅಂತ ಕೇಳಿದಾಗ, ಇಲ್ಲ ಅವ್ರು ನಮ್ಗೆ 10 ಲಕ್ಷ ಕೊಡ್ತೀನಿ ಅಂದಿದ್ದಾರೆ, ನೀವು ಒಂದು ಕೆಲಸ ಮಾಡಿ, ನೀವು ಎಲ್ಲಾದರೂ ಹೋಗಿ, ಇಲ್ಲಾಂದರೆ ನೀವು ನಮಗೆ 10 ಲಕ್ಷ ಕೊಡಿ, ನಾವು ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಕೂಡಲೇ ತಕ್ಷಣ ಎಲ್ಲ ಯುವಕರು ಸೇರಿ ಪೊಲೀಸರು ಬಂದುಬಿಟ್ಟು ಅವ್ರನ್ನೆಲ್ಲ ಹಿಡ್ಕೊಂಡು ಇಲ್ಲಿ ಜಮಖಂಡಿ ಸಿಟಿ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡೋಗಿ ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾನು ಕೂಡ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀನಿ. ಮತ್ತು ಇಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳು ಸಹ ಯಾವುದೇ ಕುಮ್ಮಕ್ಕಿದ್ರೂ, ಯಾವುದೇ ಒತ್ತಡ ಇದ್ರೂ ಯಾವುದಕ್ಕೂ ಬಗ್ಗದೆ ಜಗ್ಗದೆ ನನಗೆ ನ್ಯಾಯವನ್ನು ಕೊಡಿಸಬೇಕು. ಇಲ್ಲಿ ಒಂದು ಮುಖ್ಯವಾಗಿ ತನಿಖೆಯನ್ನು ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಹಾಗೆ ನನಗೆ ಸೂಕ್ತವಾದ ರಕ್ಷಣೆಯೂ ಕೂಡ ಕೊಡಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಫೋನ್ ಕರೆ ಮಾಡಿ ಮರಾಠಿ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡಿ, ನಿಮಗೆ ಸ್ವಲ್ಪ ಅರ್ಜೆಂಟಾಗಿ ನಾವು ಸಿಗಬೇಕು, ಆಮೇಲೆ ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ನಾವು ಮಾತಾಡಬೇಕು ಅಂತ ನನಗೆ ಕರೆ ಮಾಡಿದಾಗ ನಾನು ಕೇಳಿದೆ ನೀವು ಎಲ್ಲಿದ್ದೀರಾ ಅಂತ. ಆವಾಗ ಅವ್ರು ಹೇಳಿದರು, ಜಮಖಂಡಿ ನಗರದ ಶಿವಾಜಿ ಸರ್ಕಲ್ನಲ್ಲಿದ್ದೀವಿ, ಇಲ್ಲೇ ಬಂದುಬಿಡಿ ಅಂದಾಗ ನಾನು ಕೂಡಲೇ ನನ್ನ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇವತ್ತು ನಿನ್ನೆ ಶಿವಾಜಿ ಸರ್ಕಲ್ ಜಮಖಂಡಿಯಲ್ಲಿ ಬಂದಾಗ ಆ ವ್ಯಕ್ತಿ ನೇರವಾಗಿ ನನ್ನ ಹತ್ರ ಬಂದು, ಇಲ್ಲ ನಿಮ್ಮ ಜೊತೆ ನಾವು ಪರ್ಸ್ನಲ್ ಮಾತಾಡಬೇಕು, ಎಲ್ಲದು ನಿರ್ಜನ ಪ್ರದೇಶಕ್ಕೆ ಹೋಗೋಣ, ನಮ್ಮ ಜೊತೆ ಬನ್ನಿ ಅಂದರು. ಆ ಒಂದು ಕಾರಣಕ್ಕೆ ನನಗೆ ಅವ್ರ ಮೇಲೆ ಸಂಶಯ ಬಂದು ಕೂಡಲೇ ನಾನು ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಹಾಗೂ ಇಲ್ಲಿ ಇದ್ದ ಸುತ್ತಮುತ್ತ ನನ್ನ ಯುವಕರನ್ನು ಬೇಗನೆ ಇಲ್ಲಿ ಕರೆಸ್ಕೊಂಡಾಗ ಅವೆಲ್ಲ ಯುವಕರು ಪೊಲೀಸರು ಬರೋಕ್ಕಿಂತ ಮುಂಚೆ ಅವ್ರನ್ನ ನಾನು ಕೇಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಈ ಪ್ರಕರಣದ ಹಿನ್ನೆಲೆಗೇನು, ಸದ್ಯ ತನಿಖೆ ಹೇಗೆ ನಡೀತಾ ಇದೆ? ನೀತಿ ಖಂಡಿತ, ಯಾಕಂತಂದ್ರೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ 27ನೇ ತಾರೀಕಿನಂದು ಸುಪಾರಿ ಕೊಟ್ಟು ನನ್ನನ್ನ ಕೊಲೆ ಮಾಡಿ ಬೆದರಿಕೆ ಮಾಡುವಂತ ಹಿನ್ನೆಲೆಯಲ್ಲಿ ನನಗೆ ಕೊಲೆ ಮಾಡ್ಲಿಕ್ಕೆ ಒಂದಿಷ್ಟು ಜನರನ್ನ ಕಳಿಸಿದ್ರು ಅನ್ನುವಂತ ಆರೋಪವನ್ನ ಈತ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಈತ ಜಾಧವ್ ಮತ್ತು ವಿನಾಯಕ್ ಸೇರಿದಂತೆ 11 ಜನರು ನನ್ನ ಮೇಲೆ ಕೊಲೆ ಆರೋಪವನ್ನ ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪವನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಈಗ 3 ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಅವರ ಮೇಲೆ FIR ಕೂಡ ದಾಖಲು ಮಾಡಿರುವಂತದ್ದು. ಬಂಧಿತ ಆರೋಪಿಗರು ಮಹಾರಾಷ್ಟ್ರ ಮತ್ತು ಸಾಂಗ್ಲಿ ಮೂಲದವರು ಅಂತಕ್ಕಂಥ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಜಮಖಂಡಿ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ಅವರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ
ಬಾಗಲಕೋಟೆ ಎಸ್ಪಿ ಕೂಡ ಇದರ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ರು ಇದರ ಹಿಂದೆ ತನಿಖೆಯನ್ನ ನಡೆಸಬೇಕು. ಇವರ ಮೇಲೆ ಯಾವ ರೀತಿಯಾಗಿ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ, ಇವರ ಕೊಲೆಯ ಸಂಚನ್ನ ಯಾರು ಮಾಡಿದ್ರು, ಇಲ್ಲಿ ಇದರ ಜೊತೆಗೆ ಯಾರ್ಯಾರು ಇವರ ಹಿಂದೆ ಶಾಮೀಲಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗ ಕಲೆ ಹಾಕ್ತಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ನೀಡಿರುವಂತದ್ದು. ಪ್ರಮುಖವಾಗಿ ಈತ ಏನಿದ್ದಾನೆ ಬಾಗಲಕೋಟೆ ಜಿಲ್ಲಾ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರೋದ್ರಿಂದಾಗಿ ನನ್ನ ಮೇಲೆ ಸುಪಾರಿ ಕೊಟ್ಟು ನನ್ನನ್ನ ಕೊಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪದ ಮೇರೆಗೆ ಈಗಾಗಲೇ ಪ್ರಕರಣವನ್ನ ಕೂಡ ಈತ ದಾಖಲು ಮಾಡಿರುವಂತದ್ದು. ಪ್ರಮುಖವಾಗಿ 10 ಲಕ್ಷದ ಬೇಡಿಕೆಯನ್ನ ಇಟ್ಟು ನನ್ನ ಮೇಲೆ ಕೊಲೆ ಆರೋಪವನ್ನ ಮಾಡ್ಲಿಕ್ಕೆ ನನ್ನನ್ನ ಯತ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಇಟ್ಕೊಂಡು ಈತ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು. ಅಂದ್ರೆ ಈತ ಯಾವ ರೀತಿಯಾಗಿ ಕೊಲೆ ಸಂಚನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆಯಿಂದನೇ ತಿಳಿಬೇಕಾಗಿದೆ. ನೀತಿ ಅಂದ್ರೆ ಪ್ರಮುಖವಾಗಿ ಈತನ ಹಿಂದೆ ಯಾರಿದ್ದಾರೆ, ಇವರ ಜೊತೆಗೆ ಇರುವಂತವರೇ ಇದ್ದಾರಾ ಅಥವಾ ಈತನ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಜಮಖಂಡಿ ಪೊಲೀಸರು ಕೂಡ ಈಗಾಗಲೇ ತಂಡವನ್ನ ರಚನೆ ಮಾಡಿ 3 ತಂಡಗಳನ್ನ ಮಾಡಿ ಈಗ ಅವರ ಮೇಲೆ ಇದರ ಹಿಂದೆ ಯಾರ್ಯಾರಿದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಮತ್ತು ಅವರನ್ನ ಹಿಡಿಯುವಂತ ಕೆಲಸವನ್ನ ಈಗಾಗಲೇ 2 ತಂಡಗಳನ್ನ ಮಾಡಿ ಆ ಪ್ರಕರಣ ಭೇದಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನೀತಿ ಪ್ರಮುಖವಾಗಿ ಈತನ ಹಿಂದೆ ಯಾರಿದ್ದಾರೆ ಮತ್ತು ಇಲ್ಲಿ ಪ್ರಮುಖವಾಗಿ ಏನು ಕಾಂಗ್ರೆಸ್ ಸಂಬಂಧಪಟ್ಟಂತೆ ಯೂತ್ ಕಾಂಗ್ರೆಸ್ಸಿನ ಒಂದು ಅಧ್ಯಕ್ಷತೆಯ ಒಂದು ಹಿನ್ನೆಲೆ ಇದ್ದಾರಾ ಅಥವಾ ಪ್ರಮುಖವಾಗಿ ರಾಜಕಾರಣಿಗಳಿದ್ದಾರೆ ಅನ್ನೋದನ್ನ ಈಗ ಪೊಲೀಸರೇ ತನಿಖೆಯಿಂದ ತಿಳಿಬೇಕಾಗಿದೆ. ನೀತಿ ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.